ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವ್ಯಾಸ ವೈಬ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಮತ್ತೆ ಇವತ್ತ ಏನು ಸ್ಪೆಷಲ್ ಅಂತ ಆಲ್ರೆಡಿ ಒಂದು ವಿಡಿಯೋ ಅಂತೂ ಬಂದದ. ಅದರ ಮುಂದಿನ ವಿಡಿಯೋಕ್ಕೆ ನೀವೆಲ್ಲ ವೇಟ್ ಮಾಡ್ತಿರ್ತೀರಿ, ನನಗೆ ಗೊತ್ತದ. ಮತ್ತೆ ನಾ ಅಪ್ಲೋಡ್ ಮಾಡ್ಲಾರ್ದ ಇರ್ತೀನೇನ್ರಿ? ಅಪ್ಲೋಡ್ ಮಾಡಲಿಕ್ಕೆ ಬೇಕು. ಯಾಕಂದ್ರೆ ಲಕ್ಷ್ಮೀ ಶೋಭಾನ ಅದರ ಮಹತ್ವನೇ ಅಷ್ಟು. ಲಕ್ಷ್ಮೀ ಶೋಭಾನ ದಿನನಿತ್ಯ ಮನಿ ಒಳಗೆ ಕೇಳ್ರಿ, ಅದರಿಂದ ಆಗುವ ಚೇಂಜಸ್ಸು ಅಷ್ಟವರಿ. ಮತ್ತು ಲಕ್ಷ್ಮೀ ಶೋಭಾನ ಇರೋದ್ರಿಂದ ಒಳಗೆ ರಂಗೋಲಿ ನನ್ನ ಫ್ರೆಂಡ್ ಗೋಮತಿ ಹಾಕ್ಲಿಗತ್ತಾಳ್ರಿ, ನಾನು ಹೊರಗಡೆ ಹಾಕ್ಲಿಗತ್ತೀನಿ ರೀ. ಆ್ಯಕ್ಚುಲಿ ಹೊರಗಿನ ರಂಗೋಲಿ ನನ್ನ ಮಗಳಿಗೆ ಹಾಕಂತ ಹೇಳಿದ್ದೆ ರೀ. ಆಕಿ ಮತ್ತೆ ಬೇರೆ ಕೆಲಸ ಮಾಡ್ಲಿಗತ್ತಾಳ್ರಿ ಒಳಗೆ. ಆಕಿ ಏನು ಮಾಡ್ಲಿಗತ್ತಾಳ ಅಂತ ಅದನ್ನು ಕೂಡ ಹೇಳಿಬಿಡ್ತೀನಿ. ಒಳಗೇನದ ಕೋಸಂಬರಿ ತಯಾರಿ ಇತ್ರಿ, ಅದನ್ನು ನಡೆಸ್ಯಾಳ್ರಿ. ಮತ್ತು ಇಲ್ಲಿ ಹೊರಗೇನದ ರಂಗೋಲಿ ನನಗೆ ಬಂತು. ಮತ್ತು ಮನೆ ಒಳಗೆ ನಾ ಏನು ಪದ್ಮಾದು ಹಾಕಿ ಲಕ್ಷ್ಮೀ ದೇವಿನ ಕೂಡ್ಸೀನಿ, ಅಷ್ಟೇ ರಂಗೋಲಿ ಹಾಕೀನಿ. ಔಟ್ಲೈನ್ ಏನದ ನನ್ನ ಫ್ರೆಂಡ್ ಗೋಮತಿ ಆಕಿನ ಕೂಡ ಚಂದ ಹಾಕ್ತಾಳ್ರಿ, ನವಿಲು ಹಾಕ್ಲಿಗತ್ತಾಳ, ನೋಡಿದ್ರಿ ನೀವು. ಮತ್ತು ಈಗೇನದ ಸೀರೆ ಉಟ್ಕೊಂಡು ರಂಗೋಲಿ ಹಾಕೋದು ಬಹಳ ಕಷ್ಟ ರೀ. ಅದ್ರೊಳಗೂ ಪ್ಲೇನ್ ಇದ್ರೆ ಈಸಿ ಆಗ್ತದ್ರಿ. ಇದು ನಮ್ದೇನದಲ್ರಿ, ಗಾಡಿ ಏರಿಸ್ಲಿಕ್ಕೆ ಅಂತ ಹೇಳಿ ಮಾಡೇವಿಲ್ರಿ ಎತ್ತರಕ್ಕೆ. ಇದು ಬಹಳ ಕಷ್ಟ ಆಗ್ತದ್ರಿ. ಅಂದ್ರೆ ಕೂಡ್ಲಿಕ್ಕೆ ಕಂಫರ್ಟ್ ಪ್ಲೇಸ್ ಇರಂಗಿಲ್ರಿ. ಅಂದ್ರೆ ಚೂಡಿದಾರ ಇವು ನಡೀತದ್ರಿ, ಸೀರೆ ಉಟ್ಕೊಂಡು ಹಾಕೋದು ಸ್ವಲ್ಪ ಕಷ್ಟನೇ ಆಗ್ತದ್ರಿ. ಮತ್ತು ಇನ್ನೂ ಒಂದು ಹೇಳ್ಬೇಕಂದ್ರೆ ಟೈಮು ಬಹಳ ಶಾರ್ಟ್ ಇತ್ರಿ. 5 ಗಂಟೆಗೆ ಎಲ್ಲರೂ ಬರೋರು. ಈಗೇನದ 5ಕ್ಕೆ 15 ನಿಮಿಷ ಕಡಿಮೆ ಅದ ರೀ. ಮುಂಜಾನೆ ಅಲ್ರಿ, ಸಾಯಂಕಾಲ. ಹಾಗಾಗಿ ಯಾವುದು ಹಾಕಿದೆ, ಯಾವುದು ಹಾಕಬೇಕು ಏನೂ ವಿಚಾರ ಇಲ್ಲ, ಒಟ್ಟು ಹಾಕಿ ಮುಗಿಸೋದು. ಮತ್ತು ಮಧ್ಯಾಹ್ನ ಮಳಿ ಸಂಭ್ರಮ ಭಾಳ ಮಳಿ ಬಂದಿತ್ತು ರೀ. ಮತ್ತು ಸಿಂಪಲ್ ಆದ ಒಂದು ರಂಗೋಲಿ ಹಾಕೊಂಡು ಇನ್ನೂ ಒಳಗೆಲ್ಲ ರೆಡಿ ಮಾಡ್ಕೊಳ್ಳೋದಿತ್ರಿ. ಅವರೆಲ್ಲ ಬರೋದ್ರಾಗ ರೆಡಿ ಮಾಡಬೇಕು ಅಂತ ತಿಳ್ಕೊಂಡು ಮಾಡ್ಲಿಕತ್ತೀನಿ. ನೀವು ಕೂಡ ಬರ್ರಿ ನಮ್ಮ ಜೊತೆ ಲಕ್ಷ್ಮೀ ಶೋಭಾನಕ್ಕೆ ಜಾಯಿನ್ ಆಗ್ರಿ. ಮತ್ತು ವಿಡಿಯೋ ಸ್ಕಿಪ್ ಮಾಡ್ಲಾರ್ದ ನೋಡ್ರಿ, ಬಹಳ ಖುಷಿ ಕೊಡ್ತದ. ಯಾಕಂದ್ರೆ ಎಲ್ಲ ತಾರತಮ್ಯ ಪ್ರಕಾರ ಹಾಡುಗಳು ಎಲ್ಲ ಅವರಿ. ಅವನ್ನ ಜಸ್ಟ್ ಒಂದೊಂದೇ ಸಣ್ಣ ಸಣ್ಣ ಕ್ಲಿಪ್ಸ್ ಹಾಕಿದ್ರು ಅದ್ರ ಬಗ್ಗೆ ನಿಮಗೂ ಗೊತ್ತಾಗ್ತದ ಅಂತ ತಿಳ್ಕೊಂಡು ಅಪ್ಲೋಡ್ ಮಾಡೀನ್ರಿ. ಮಂಗಳಸೂತ್ರ ಹಾಕಿನಿ ಒಂದು ಲಕ್ಷ್ಮಿ, ಯಾಕಂದ್ರೆ ಮನೆ ತುಂಬ ತೋರ್ಸಾದೇವಿ ಇರ್ತಾರೆ ಯಾವುದು ನಮಗೆ ಯಾವ್ದು ರಮಣಿ ಶ್ರೀ ಶ್ರೀದೇವಿ ಬಾರೆ ವೆಂಕಟರಮಣಿ, ಬಾರೆ ವೆಂಕಟರಮಣಿ ಪಾರಾಯಣ ಕೇಳೆ, ಬಾರೆ ವೆಂಕಟರಮಣಿ ಪಾರಾಯಣ ಕೇಳೆ, ಚಾರುವದನ ಉಪಹಾರ ಕಾಲಕ್ಕೆ ನಿತ್ಯ ಬಾರೆ ವೆಂಕಟರಮಣಿ. ಏನು ಪುಣ್ಯವೇ ನಂದು ಪಾರಾಯಣ ನೀನೆ ಕೇಳುತ್ತ ಬಂದು, ಹೀನ ಮಾನವನಿಗೆ ನೀನು ಬರುವಿ ಎಂಬೋ, ಹೀನ ಮಾನವನಿಗೆ ನೀನು ಬರುವಿ ಎಂಬೋ, ಜ್ಞಾನವಿಲ್ಲದೆ ಉಚ್ಚ ಸ್ಥಾನದೊಳಗೆ ಕೂಡೆ ಬಾರೆ ವೆಂಕಟರಮಣಿ. ರಮಣಿ ಶ್ರೀ ಶ್ರೀದೇವಿ ಬಾರೆ ವೆಂಕಟರಮಣಿ. ಜೀವೇನೆ ನಿನ್ನ ಪೂಜಿವೇನೆ ನಿನ್ನ ಜಾತಿ ಪುಷ್ಪಗಳೆಲ್ಲ ಮೂರ್ಜಲ, ಪೂಜಿವೇನೆ ನಿನ್ನ ವಂದಿಪೆ ನಿತ್ಯ ಗುರು ಮಧ್ವರಾಯರ ಚರಣ, ವಂದಿಪೆ ನಿತ್ಯ ಹರಿ ಸರ್ವೋತ್ತಮನೆಂಬ ಸ್ಥಿರವಾದ ಮತಿ ಕೋ
ಲಕ್ಷ್ಮಿ ಉಳಿಸಿದೆಯಾಗಿ ಮರಗಿಲ್ಪ ನಮ್ಮ ನಾರಾಯಣ ಗುರುವಿರಮ್ಮೆ ಜನ್ಮವೆಂಬುವುದು ಅವತಾರ ಶೋಭಾನೆ ಸಂಭು ಕಟ್ಟಲುಚಿತ ಕಟ್ಟಿದ ಮಂಗಳ ಸೂತ್ರ ಅಂಬುಜವೆರಡು ಕಲಿಯುಗದಿ ಅಂಬುಜವೆರಡು ಕಲಿಯುಗದಿ ಪಿತಾಂಬರವನ್ನುಟ್ಟು ಬೆಳೆದಾಡೆ ಶೋಭಾನೆ ಒಂದು ಕಲಿಂದ ವೆಂಕಟಗೆ ಋಣುಮನು ಶಿಶುಪಾಲ ಇವನೆಂಬ ಮಾತಿಗೆ ಸಕಲ ರಾಯರು ಬಂದಿರಲಾಗಿ ಭಕ್ತವತ್ಸಲನ ಕಂಡು ಸಂತೋಷದಿ ರುಕ್ಮಿಣಿ ಮಾಲೆಯ ಹಾಕಿದ ಕೃಷ್ಣಗೆ ಶೋಭಾನೆ ಶೋಭಾನೆ ಶೋಭಾನವೇ ನಮ್ಮ ಶ್ರೀ ಭೂದೇವಿಯ ಅರಸು ವೆಂಕಟಗೆ ಸತ್ಯವಾಣಿ ನೀಳಭದ್ರ ಕಾಳಂದೆ ಮಿತ್ರ ವಿಂಜಾಗ ಕ್ಷಣ ಜಾಂಬುವಂತಿ ಮಾತೆ ಸೋಳಾಸ ಶ್ರೀನಿವಾಸನಿಗೆ ಶೋಭಾನೆ ಶೋಭಾನೆ ಶೋಭಾನವೇ ನಮ್ಮ ಶ್ರೀ ಭೂದೇವಿಯ ಅರಸು ವೆಂಕಟಗೆ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ ನಿನ್ನ ನುಡಿಯದಿದಲ್ಲೋ ಶ್ರೀನಿವಾಸ ಎನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ ಬಳಿವಾಸ ಎನ್ನ ಪಾಲಿಸೋ ಬಿಡದೆ ಶ್ರೀನಿವಾಸ ನಿನ್ನ ನಾಮ ನುಡಿದವಗೆ ಅಗವಾಸಿಗೆ ನಿನ್ನ ಮಗಳನ್ನು ಕೊಡು ಎಂದು ಗಗನ ರಾಜ ಸತಿ ಹೇಳಿದವಗೆ ಮಾಡಿದವಗೆ ಇನ್ನೊಬ್ಬರ ಹೆಸರು ಹೇಳಿದವಗೆ ಮುನ್ನ ಮದುವೆಯ ನಿಶ್ಚಯವಾಗಲು ತನ್ನ ಬಳಗ ಕಾಕರಿಸುವಗೆ ಮಂಗಳಂ ಜಯ ಮಂಗಳಂ ಹೊರಟವಗೆ ನಿತ್ಯ ತೃಪ್ತನಾಗಿರುವವಗೆ ಉತ್ತರಾಣಿಯಾವಾದರನುಂಡು ತೃಪ್ತನಾಗಿ ಸೇರಿರುವವಗೆ ಮಂಗಳಂ ಜಯ ಮಂಗಳಂ ಸೈತಾಂದವಗೆ ಸಂತೋಷದಿ ಕುಳಿತಿರುವವಗೆ ಸಂತತ ಶ್ರೀಮದನಂದ ಶ್ರೀಶನ ಶಾಂತ ಮೂರ್ತಿ ಸರ್ವೋತ್ತಮಗೆ ಮಂಗಳಂ ಜಯ ಮಂಗಳಂ ನಾರಿಯರು ಮೇಘಾದಿ ಫಲಾಮೃತ ಮಹಾಲಕ್ಷ್ಮಿಗೆ ಹಾಡುದ ಪಾಡುದ ಜಾಣಿಯರು ಮೇಘಾದಿ ಫಲಾಮೃತ ಮಹಾಲಕ್ಷ್ಮಿಗೆ ವಾಣಿಪತಿಯು ನಮಗೆ ದೀರ್ಘಾಯು ಕೊಡಲಿ ಶ್ರೀಪತಿಯು ನಮಗೆ ಸಂಪದವಿಯಲಿ ಪರಮಿ ಪೂಜನ ಮೊರೆವ ವಿಷವ ಕಂಠದೊಳಿಟ್ಟು ಹರನಿತ್ಯ ನಮಗೆ ಸಹಾಯ ಮಾಡಲಿ ನರರೊಳುನ್ನತವಾದ ನಿತ್ಯ ಭೋಗಗಳನ್ನು ಸುರಭೂತ ಪೂರ್ಣ ಮಾಡಿಸಲಿ ಬಿಡಲಿ ಶ್ರೀಪತಿಯು ನಮಗೆ ಸಂಪದವಿಯಲಿ ವಿನುತ ಸಿದ್ಧಾನವನು ಜೀವನ ಗುರುಗಳ ಶ್ರೀನಾಥನು ನಮಗಾಗಲಿ ಮಂತ್ರಿ ಆಪತ್ತುಗಳ ಕಳೆದು ಮನರುಷವಿತ್ತು ಮನ್ನಿಸಲಿ ಬಿಡದೆ ಶ್ರೀಪತಿಯು ನಮಗೆ ಸಂಪದವಿಯಲಿ ವಾಣಿಪತಿಯು ನಮಗೆ ದೀರ್ಘಾಯು ಕೊಡಲಿ ಶ್ರೀಪತಿಯು ನಮಗೆ ಸಂಪದವಿಯಲಿ ಸಂಪದವಿಯಲಿ
ನೋಡಿಲ್ಲ ಆಮೇಲೆ ನೋಡಿಲ್ಲ ನೀನು ಫೋನ್ ಮಾಡಿದಾಗಷ್ಟ ನಾನು ನೋಡಿದ್ದು ಪಾರ್ಟಿ ಕೋಸಂಬರಿ ಅದೇನ ಖಾಲಿ ಆಯ್ತು ಕುಲಕರ್ಣಿ ಅಂತಾರೆ
ನೋಡಿದ್ರಲ್ಲ ಲಕ್ಷ್ಮೀ ಶೋಭಾನ ಬಹಳ ಖುಷಿ ರೀ. ನನಗಂತೂ ಬಹಳ ಖುಷಿ. ನಾನು ಎಷ್ಟೋ ವರ್ಷಗಳಿಂದ ಮಾಡ್ಕೋತ ಬಂದೀನಿ. ಮತ್ತು ನಾವು 2 ರೂಮ್ನಾಗ ಇದ್ವಿ ಅಂತ ಹೇಳೇನಿಲ್ಲ ನಿಮಗೆ. ಅವಾಗೂ ನಾನು ಲಕ್ಷ್ಮೀ ಶೋಭಾನ ಮಾಡ್ತಿದ್ದೆ ರೀ. ನನಗೆ ಏನೋ ಅದು ಒಂದು ಥರ ಖುಷಿ. ಮತ್ತು ವರ್ಷದಿಂದ ವರ್ಷಕ್ಕೆ ನನಗೆ ಲಕ್ಷ್ಮೀ ದೇವಿ ಚಲೋನೇ ಮಾಡ್ಯಾಳ್ರಿ. ಮತ್ತು ಎಲ್ಲರೂ ಖುಷಿಯಾಗಿ ಹೋಗ್ತಾರೆ ಮನೆಗೆ ಬಂದು, ಅದು ಬಹಳ ಖುಷಿ ಆಗ್ತದೆ. ಮತ್ತು ಆಮೇಲೆ ಆದರೂ ಲಕ್ಷ್ಮೀ ಶೋಭಾನ ಮುಗಿದ್ಕೂಳೆ ಮತ್ತೊಂದು 20-25 ಮಂದಿ ನಮ್ಮ ಫ್ರೆಂಡ್ಸು ಎಲ್ಲರೂ ಬಂದ್ರಿ, ಟೀಚರ್ಸು. ಮತ್ತು ನೋಡ್ರಿ ಲಕ್ಷ್ಮೀ ಶೋಭಾನ ಬರೀ ಇವರೇ ಹೇಳಬೇಕು ಏನೂ ಇಲ್ರಿ. ಗಂಡು ಹುಡುಗರು ಹೇಳ್ಬೋದ್ರಿ, ಸಣ್ಣ ಮಕ್ಕಳು ಹೇಳ್ಬೋದ್ರಿ, ದೊಡ್ಡವರು ಹೇಳೋದ್ರಿ. ಇದರಿಂದ ಎಷ್ಟೋ ಚಲೋ ಅಂತಂದ್ರಿ. ಏನು ನಮ್ಮ ಮನೆಗೆ ಒಂದು ಕೆಟ್ಟದಾಗೋದಿರ್ತದ, ಏನೋ ಒಂದು ಬರೋದಿರ್ತದ, ಅವು ಎಲ್ಲವನ್ನೂ ತಪ್ಪಿಸುವಂತ ಶಕ್ತಿ ಈ ಲಕ್ಷ್ಮೀ ಶೋಭಾನಕ್ಕದ ರೀ. ಅದಕ್ಕೆ ಇದನ್ನ ಲಕ್ಷ್ಮೀ ಶೋಭಾನ ನೀವು ಫಸ್ಟ್ ದೊಡ್ಡದ ಅಂತ ಅನಿಸ್ತದ, ಅಷ್ಟೇ ಸರಳವಾಗ್ಯದ. ನೀವು ಮೊದಲ ಹಚ್ಚಿ ಇಡ್ರಿ, ಇದನ್ನ ಯೂಟ್ಯೂಬ್ ಒಳಗೆ ಹಚ್ಚಿಟ್ಟು ಕೇಳಿ, ಆಮೇಲೆ ದಿನನಿತ್ಯ ನೀವು ಅದ್ರ ಜೊತೆ ಅನ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ, ತಾನೇ ಬರ್ತದ್ರಿ. ಮತ್ತೆ ಎಷ್ಟೋ ಮಂದಿ ಅಂತೀರಿ ನಮ್ಮ ಮಗನ ಲಗ್ನ ಆಗವಲ್ತು, ಇನ್ನು ಏನು ವ್ರತ ಮಾಡೋಣ, ಮತ್ತು ಮಗಳ ಲಗ್ನ ಆಗವಲ್ತು. ಇವಕ್ಕೆಲ್ಲ ರಾಮಬಾಣ ಪರಿಹಾರ ಅಂತಂದ್ರೆ ಲಕ್ಷ್ಮೀ ಶೋಭಾನ ನೋಡ್ರಿ. ನೀವು ಮನಸ್ಸೊಳಗೆ ಮಾಡ್ಕೋರಿ, ನನಗಿದು ಕೆಲಸ ಆಗಲಿ ಅಂಥೇಳಿ ಲಕ್ಷ್ಮೀ ಶೋಭಾನ ದಿನನಿತ್ಯ ಹೇಳ್ರಿ, ಓದ್ರಿ, ಮನಸ್ಸೊಳಗೆ ಅನ್ಕೊಂಡು ಓದ್ರಿ ಇಷ್ಟು ದಿವಸ ಅಂಥೇಳಿ. ಆಮೇಲೆ ಏನು ಮಾಡ್ರಿ, ನಿಮ್ಮ ಕೈಲಿ ಆದಷ್ಟು ಒಂದು 5 ಮಂದಿನೋ 10 ಮಂದಿನೋ 20 ಮಂದಿನೋ ಲಕ್ಷ್ಮೀ ಶೋಭಾನಕ್ಕೆ ಮುತ್ತೈದೆಯರನ್ನ ಕರೆದು ಲಕ್ಷ್ಮೀ ದೇವಿ ಪೂಜಾ ಮಾಡಿ, ಅವರಿಗೆ ನಿಮ್ಮ ಕೈಲಿ ಆದದ್ದು ನೀವು ಏನು ಬರೀ ಇಲ್ಲ ಅಂದ್ರೆ ಅವಲಕ್ಕಿ, ಅದು ಆಗದಿದ್ರೆ ಕೋಸಂಬರಿ, ಪಾನಕ, ಮತ್ತು ಕೋಸಂಬರಿ, ಬಾದಾಮಿ ಹಾಲು, ಮತ್ತು ಉಡಿ ತುಂಬಿ ದಕ್ಷಿಣೆ ಕೊಟ್ಟು, ಎಲಿ ಅಡಿಕೆ ದಕ್ಷಿಣೆ ಕೊಡೋದು ಬಿಡಬೇಡ್ರಿ. ಯಾವುದಾ ಪ್ರೋಗ್ರಾಮ್ ಆದ್ರೂ ಅಷ್ಟು ಕೊಟ್ಟು ಕಳಿಸ್ರಿ, ನಿಮ್ಮ ಮನಸ್ಸಿಚ್ಛೆಗಳು ಪೂರ್ಣ ಆಗ್ತವ. ಈ ಲಕ್ಷ್ಮೀ ಶೋಭಾನಕ್ಕೆ ಅಷ್ಟು ಶಕ್ತಿ ಅದ ರೀ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಮತ್ತು ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಹಂಗ ನಿನ್ನೆ ಲಕ್ಷ್ಮೀ ಶೋಭಾನಕ್ಕೆ ಬಂದ ಎಲ್ಲಾ ಮುತ್ತೈದೆಯರಿಗೂ ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ರೀ.